ನಮಸ್ಕಾರ ಶಾಡೋ ಮೈಕ್ ವೀಕ್ಷಕರಿಗೆ. ನಾನಿವತ್ತು ಹೇಳಿಕೊಟ್ಟಿರೋ ಕತೆ ಕೇವಲ ಕತೆ ಅಲ್ಲ. ಈ ಕತೆ ಕೇಳಿದರೆ ನಿಮಗೆ ಮೈ ಜುಮ್ ಅನ್ನೋದು ಗ್ಯಾರಂಟಿ. ನಮ್ಮ ದೇಶದ ಇತಿಹಾಸದಲ್ಲೇ ನಿಮಗೆ ಗೊತ್ತಿರುವ ಎಷ್ಟೋ ಕರಾಳ ಘಟನೆಗಳು ನಡೆದು ಹೋಗಿವೆ. ಅಂಥದ್ದೇ ಒಂದು ಘಟನೆ ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದಿದೆ. ಆ ಹಳ್ಳಿಯ ಹೆಸರು ಕಂಕಾಲಗಡ. ಇಲ್ಲಿ ರೈಲ್ವೆ ಸ್ಟೇಷನ್ ಕಳೆದ 93 ವರ್ಷಗಳಿಂದ ಒಂದೇ ಒಂದು ರೈಲು ಕೂಡ ನಿಂತಿಲ್ಲ. ಯಾಕೆ ಅನ್ನೋದನ್ನು ಇವತ್ತು ಎಳೆಯಾಗಿ ನಿಮಗೆ ಹೇಳ್ತೀನಿ. ಅಶೋಕನ ವ್ಯಕ್ತಿ ಜೈಪುರದ ಒಂದು ಊರಲ್ಲಿ ಸಣ್ಣ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ರು. ಎಲ್ಲರಾಗಿ ಅವರು ಕೂಡ ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ರು. ಆದರೆ ವಿಧಿ ಆಟ ಬೇರೆಯೇ ಆಗಿತ್ತು. ಅಚಾನಕ್ಕಾಗಿ ಅವ್ರನ್ನ ಕೆಲಸದಿಂದ ತೆಗೆಯಲಾಗುತ್ತೆ. ಆಮೇಲೆ ಅವರು ಕೆಲಸನ ಹುಡ್ಕೊಂಡು ತಿರುಗಾಡೋ ಜಾಗನೇ ಇಲ್ಲ. ಕೈಯಲ್ಲಿ ₹1 ಕಾಸು ಸಹ ಇರ್ತಿರಲಿಲ್ಲ. ಪರಿಸ್ಥಿತಿ ತುಂಬ ಕಠಿಣವಾಗಿರುತ್ತೆ. ಎಲ್ಲಿ ಕೆಲಸ ಸಿಗೋದೇ ಇಲ್ಲ ಅಂತ ಇದ್ದಾಗ ಅವರಿಗೆ ಒಂದು ಕೆಲಸ ಸಿಗುತ್ತೆ. ಅದೇ ಕಂಕಾಲಗಡದ ಹಳೆಯ ಹಳ್ಳಿ ಶಾಲೆಯಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಅಶೋಕ್ ಅನ್ಕೋತಾನೆ, ಕೆಲಸ ಎಲ್ಲಿದ್ವಿ ಕೆಲಸ ಮಾಡೋದೇ ಅಲ್ವಾ ಅಂಥೇಳಿ ಅವನು ಆ ಊರಿಗೆ ಹೊರಡೋಕ್ಕೆ ಸಿದ್ಧ ಆಗ್ತಾನೆ. ಆದರೆ ಆ ಊರಿನ ಜನ ಅವನಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಏನಪ್ಪ ಅಂದರೆ, ಅಶೋಕ್, ಹಸಿವಿನಿಂದ ಸತ್ರು ಪರವಾಗಿಲ್ಲ, ಆ ಕಂಕಾಲಗಡಕ್ಕೆ ಮಾತ್ರ ಹೋಗಬೇಡ, ಅಲ್ಲಿಗೆ ಹೋದವ್ರು ಯಾರೂ ವಾಪಸ್ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಅಶೋಕ್ ಇದೆಲ್ಲಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ, ಯಾಕಂದರೆ ಅವನ ಪರಿಸ್ಥಿತಿನೇ ಆ ಥರ ಇರುತ್ತೆ. ಅವನು ಹೋಗದೇ ಬೇಕಾದಂಥ ಪರಿಸ್ಥಿತಿಯಲ್ಲಿ ಇರ್ತಾನೆ. ಅದಕ್ಕೋಸ್ಕರ ಇಂದಿನ ಕಾಲದಲ್ಲಿ ಇದೆಲ್ಲ ಏನು ನಡೆಯುತ್ತೆ, ಇದೆಲ್ಲ ಹಳ್ಳಿ ಜನರ ಮೂಢನಂಬಿಕೆ ಅಷ್ಟೇ ಅಂತ ಅವನು ಸುಮ್ಮನೆ ಆಗ್ತಾನೆ. ಆಗ ತನ್ನ ಹಳೆಯ ಗಾಡಿನ ತಗೊಂಡು ಜೈಪುರ ಕಡೆ ಹೋಗ್ತಾನೆ. ಜೈಪುರದಿಂದ ಕಂಕಾಲಗಡಕ್ಕೆ ಹೋಗ್ತಾನೆ. ಅವನು ಆ ಹಳ್ಳಿ ಹತ್ತಿರ ಬರ್ತಾ ಇದ್ದಂತೆ ವಾತಾವರಣದಲ್ಲಿ ಏನೋ ಒಂಥರ ಬದಲಾವಣೆ ಶುರು ಆಗುತ್ತೆ. ರಾಜಸ್ಥಾನ ಸುಡು ಬಿಸಿಲಿದೆ ಅಂತ ವಾತಾವರಣ. ಆದರೆ ಇವನಿಗೆ ಒಂಥರ ಚಳಿ ಅನ್ನಿಸ್ತಾ ಇರುತ್ತೆ. ರಸ್ತೆಯಲ್ಲಿ ಜನರೇ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಒಣಗಿದ ಗಿಡಗಳು, ಹಾಳು ಬಿದ್ದ ಮನೆಗಳು, ಒಬ್ಬ ಮನುಷ್ಯ ಕೂಡ ಓಡಾಡ್ತಾ ಇಲ್ಲ. ಅಶೋಕ್ ಹಳ್ಳಿಯ ಹಾಸ್ಟೆಲ್ ಕಡೆ ಹೋಗ್ತಾನೆ, ನನಗೇನಾದರೂ ಇವತ್ತು ಉಳ್ಕೊಳ್ಳೋಕೆ ಜಾಗ ಸಿಗುತ್ತಾ ಅಂಥೇಳಿ. ಬಟ್ ವಾಚ್ಮ್ಯಾನ್ ಒಂಥರ ವಿಚಿತ್ರವಾಗಿ ನೋಡ್ತಾನೆ ಇವನ್ನ. ವಿಚಿತ್ರವಾಗಿ ನೋಡಿ, ಇಲ್ಲಿ ಯಾವುದೂ ಜಾಗ ಇಲ್ಲ, ಇಲ್ಲೆಲ್ಲ ರೆನೋವೇಷನ್ ನಡೀತಾ ಇದೆ, ಇಲ್ಲೆಲ್ಲ ಒಳಗಡೆ ಬಿಡಲ್ಲ ಅಂಥೇಳಿ ಕಳಿಸ್ಬಿಡ್ತಾನೆ. ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಸರಿ ಬಿಡು, ಹೆಂಗಾದ್ರೂ ರೂಮ್ ಹುಡುಕಬೇಕು, ಅಲ್ಲಿವರೆಗೂ ಇರೋಕ್ಕಾದರೂ ಅವಕಾಶ ಕೊಡಬೇಕಿತ್ತು, ಇವನು ಅದು ಕೊಡ್ತಾ ಇಲ್ಲ. ಸರಿ, ಸ್ಕೂಲ್ ಹತ್ರ ಆದರೂ ಹೋಗೋಣ, ಇವತ್ತೊಂದು ದಿನ ಮುಕ್ಕೊಂಡ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಆದರೆ ಸ್ಕೂಲ್ ಹತ್ರ ಹೋದರೆ ಅಲ್ಲಿ ಆಲ್ರೆಡಿ ಬೀಗ ಹಾಕ್ಬಿಟ್ಟಿದ್ದಾರೆ. ಸಂಜೆ 6 ಗಂಟೆ ಆಗುತ್ತಾ ಬರ್ತಿದ್ದಂತೆ ಆ ಹಳ್ಳಿಯ ವಾತಾವರಣ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇಡೀ ಹಳ್ಳಿಯ ಜನ ಯಾರೂ ಓಡಾಡ್ತಾನೆ ಇಲ್ಲ. ಫುಲ್ ಶಬ್ದ. ಎಲ್ಲರೂ ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೂ ಸಾಯಂಕಾಲ 6 ಗಂಟೆ ಆಗಿದೆ ಅಷ್ಟೇ. ಅಶೋಕ್ಗೆ ಒಂಥರ ವಿಚಿತ್ರ ಅನಿಸುತ್ತೆ. ಇದೇನಪ್ಪ ಈ ಊರಿನ ಜನ ಈ ಥರ ವರ್ತಿಸಿದ್ದಾರೆ ಅಂಥೇಳಿ. ಏನಪ್ಪ ಇದು, ಎಲ್ಲಿಗೆ ಹೋಗೋದು ನಾನು ಇವತ್ತು ನೈಟು, ಎಲ್ಲಿ ವಾಸ ಮಾಡಬೇಕು ಅಂತ ಅವನಿಗೆ ಯೋಚನೆ ಶುರು ಆಗುತ್ತೆ. ಅದೇ ಯೋಚನೆಯಲ್ಲೇ ಒಂದು ಮರದ ಕೆಳಗಡೆ ಕೂತ್ಕೋತಾನೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು ಕೇಳ್ತಾನೆ, ಯಾಕಪ್ಪ ನಿಂಗೆ ಈ ಊರ ಬಗ್ಗೆ ಗೊತ್ತಿಲ್ವಾ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಕುತೂಹಲದಿಂದ ಕೇಳ್ತಾನೆ, ಅಲ್ಲ ಸ್ವಾಮಿ, ಹಳ್ಳಿ ಯಾಕೆ ಹೀಗಿದೆ, ಇನ್ನೂ ಕತ್ಲೆ ಆಗಿಲ್ಲ, ಆಲ್ರೆಡಿ ಎಲ್ಲರೂ ಬಾಗಿಲು ಹಾಕ್ಕೊಂಡಿದ್ದಾರೆ, ಏನು ನಡೀತಾ ಇದೆ ಇಲ್ಲಿ, ಹಿಂಗೇಕಿದೆ ಜನ ಅಂತ ಕೇಳ್ತಾನೆ. ಆಗ ಆ ಮುದುಕ ಹೇಳ್ತಾನೆ, ಮಗನೇ, ಇವತ್ತು ತಾರೀಕು 12, ಈ ಊರಿನ ಇತಿಹಾಸ ನನಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ಜೊತೆ ಬಾ, ನನ್ನ ಮನೆಯಲ್ಲಿರು. ಆದರೆ ಒಂದು ನೆನಪಿರಲಿ, ನಾಳೆ ಪೂರ್ತಿ ದಿನ ನೀ ಹೊರಗಡೆ ಬರಬಾರ್ದು, 14ನೇ ತಾರೀಕು ಸೂರ್ಯ ಹುಟ್ಟಿದ ಮೇಲೇ ನೀನು ಹೊರಗಡೆ ಬರಬೇಕು ಅಂತ. ಅಶೋಕ್ ಆ ಮುದುಕನ ಮಾತು ಕೇಳಿ ಭಯವಾಗೋ ಬದಲು ಕಿರಿಕಿರಿ ಅನಿಸುತ್ತೆ. ಏನಪ್ಪ ಇವನು ಮುದುಕ ಮೂಢನಂಬಿಕೆ ಥರ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆದರೆ ಇನ್ನೊಂದು ಕಡೆ ಇವನಿಗೆ ಭಯನೂ ಇತ್ತು. ಆದರೆ ಇವನಿಗೆ ಅವನ ಮನೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಆ ಮುದುಕ ಮಾತಾಡೋ ರೀತಿ ಸರಿಯಾಗಿದ್ದಿಲ್ಲ. ಏನಿದು ಈ ಥರ, ಯಾರು ಒಂದಿನ ಹೊರಗಡೆ ಬರಲಾರ್ದೆ ಯಾರು ಒಳಗಡೆ ಕೂತ್ಕೋತಾರೆ, ಇವನೇನೋ ನಾನು ಸ್ಕ್ಯಾಮ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಹಿಂದೇಟು ಹಾಕ್ತಾನೆ ಅವನ ಮನೆಗೆ ಹೋಗೋಕ್ಕೆ. ಇನ್ನಿಲ್ಲೇ ಇದ್ದರೆ ಈ ಮುದುಕ ನಂಗೆ ಕಿರಿಕಿರಿ ಮಾಡ್ತಾನೆ ಅಂಥೇಳಿ ಅವನು ಬೈಕ್ನ ತೊಗೊಂಡು ಬೇರೆ ಜಾಗಕ್ಕೆ ಹೋಗಕ್ಕಂತ ಹೋಗ್ತಾನೆ. ಆದರೆ ಬೈಕ್ ಹತ್ರ ಹೋಗ್ತಿದ್ದಂತೆ ಬೈಕ್ನ 2 ಗಾಲಿಗಳು ಪಂಚರ್ ಆಗಿರ್ತವೆ. ಅವನ ಗಾಲಿ ಪಂಚರ್ ಆಗಿರೋದನ್ನು ನೋಡಿದರೆ ಯಾರೋ ಬೇಕಂತಲೇ ಪಂಚರ್ ಮಾಡೋ ರೀತಿ ಕಾಣಿಸಿರುತ್ತೆ. ಆಗ ಸ್ವಲ್ಪ ಅವನು ಸುತ್ತಮುತ್ತ ನೋಡ್ತಾನೆ, ಯಾರು ನಾನು ಫಾಲೋ ಮಾಡ್ತಾ ಇದ್ದಾರೆ ಅಂಥೇಳಿ. ಬಟ್ ಯಾರೂ ಕೂಡ ಆ ಊರಲ್ಲಿ ಕಾಣಿಸೋದೇ ಇಲ್ಲ. ಇವನಿಗೆ ಒಂದು ಕಡೆಯಿಂದ ಏನಪ್ಪ ಮಾಡೋದು, ಬೈಕ್ ಬೇರೆ ಈ ರೀತಿಯಾಗಿದೆ, ಇವತ್ತೊಂದು ನೈಟ್ ಎಲ್ಲಿ ಮಲ್ಕೋಬೇಕು ನಾನು ಅಂತ ಯೋಚನೆ ಮಾಡ್ತಾನೆ. ಆವಾಗ ಅವನಿಗೆ ಒಂದು ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ರೈಲ್ವೆ ಸ್ಟೇಷನ್ಗೆ ನಿಯರ್ ಇದೆ ಅಂಥೇಳಿ. ಆಗ ಸರಿ ಬಿಡು, ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಮಲ್ಕೊಂಡ್ರಾಯ್ತು ಅಂತ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾನೆ.
ಆ ರೈಲ್ವೆ ಸ್ಟೇಷನ್ ತುಂಬ ಚಿಕ್ಕದಾಗಿರುತ್ತೆ. ಪ್ಲಾಟ್ಫಾರ್ಮ್ ಮೇಲೆ ಬರೀ ಕಸ ತುಂಬಿರುತ್ತೆ. ಅಲ್ಲಿ ಯಾವುದೇ ಸ್ಟಾಪ್ ಸಹ ಇಲ್ಲ, ಲೈಟ್ ಇಲ್ಲ. ಅಶೋಕ್ ಒಬ್ಬನೇ ಬೆಂಚ್ ಮೇಲೆ ಕೂತಿದ್ದಾನೆ. ರಾತ್ರಿ ಸುಮಾರು 12 ಗಂಟೆ ಆಗಿರಬಹುದು. ಇದ್ದಕ್ಕಿದ್ದಂತೆ ಅಶೋಕ್ಗೆ ವಿಚಿತ್ರವಾದ ವಾಸನೆ ಬರುತ್ತೆ. ಏನೋ ಒಂಥರ ಸುಟ್ಟ ವಾಸನೆ ಅದು. ದೂರದಿಂದ ರೈಲು ಬರುವ ಹಳಿಗಳ ಕಂಪನ ಅವನಿಗೆ ಕೇಳಿಸೋಕ್ಕೆ ಶುರುವಾಗುತ್ತೆ. ರೈಲಿನ ಹಾರ್ನ್ ಕೇಳಿಸೋಕ್ಕೆ ಶುರುವಾಗುತ್ತೆ. ಅಶೋಕ್ ಎದ್ದು ನಿಂತು ನೋಡ್ತಾನೆ. ದೂರದಲ್ಲಿ ಒಂದು ಬೆಂಕಿಯ ಉಂಡೆ ರೀತಿಯ ವಸ್ತು ಬರ್ತಿರೋ ಹಾಗೆ ಕಾಣಿಸುತ್ತೆ. ಅದು ಹತ್ತಿರ ಬಂದಾಗ ಅಶೋಕ್ಗೆ ಅಕ್ಷರ ಸಹ ಅವನು ನಡಿ ಹೋಗ್ತಾನೆ. ಇಡೀ ರೈಲು ಬೆಂಕಿಯಿಂದ ಹತ್ತಿಕೊಂಡು ಉರಿಯುತ್ತಿರುತ್ತೆ. ಕಿಟಕಿಯ ಒಳಗಡೆ ಜನರು ಬೆಂಕಿಯಲ್ಲಿ ಬೈಯುತ್ತಾ ಕೈ ಚಾಚುತ್ತಾ ಅವರ ಕಿರ್ಚಾಟ ರೈಲ್ವೆ ಸ್ಟೇಷನ್ ತುಂಬ ಕೇಳಿಸ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಅವನಿಗೆ ಮೈಯೆಲ್ಲ ಬೆವರು ಕಿತ್ಕೊಂಡ್ಬರುತ್ತೆ. ಇಷ್ಟೊಂದು ರೈಲ್ವೆ ಎಲ್ಲ ಬೆಂಕಿಯಿಂದ ಉರಿತಾ ಇದೆ, ಯಾರೂ ಕಾಪಾಡೋಕ್ಕೂ ಇಲ್ವಲ್ಲ ಅಂತೇಳಿ ಅವನು ಊರೊಳಗಡೆ ಓಡಿ ಹೋಗಿ ಜನರ ಮನೆ ಬಾಗಿಲನ್ನ ಬಡಿತಾನೆ. ಆದರೆ ಯಾರೂ ಸಹ ಬಾಗಿಲನ್ನ ಓಪನ್ ಮಾಡೋದೇನೇ ಇಲ್ಲ. ಎಷ್ಟೋ ಸಲ ಕಿರ್ಚಾಡಿ ಕರಿತಾನೆ, ಯಾರಾದರೂ ಬಂದು ನೀರು ತೊಗೊಂಬಂದು ಹಾರಿಸಿ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬೆಂಕಿ ಎತ್ಕೊಂಡಿದೆ ಅಂಥೇಳಿ. ಬಟ್ ಯಾರೂ ಸಹ ಬಾಗಿಲು ಸಹಿತ ಯಾರು ಕಿಟಕಿಯಿಂದ ಸಹ ಅವನನ್ನು ನೋಡಲ್ಲ. ಏನಪ್ಪ ಈ ಊರಿನ ಜನ ಸ್ವಲ್ಪವೂ ಕನಿಕರ ಇರಲಾರ್ದೆ ವರ್ತಿಸ್ತಾ ಇದ್ದಾರಲ್ಲ ಅಂತ ಅವನಿಗೆ ಒಂದು ಕಡೆಯಿಂದ ಅನಿಸುತ್ತೆ. ಇನ್ನೊಂದು ಕಡೆಯಿಂದ ಏನೋ ವಿಚಿತ್ರವಾದ ಶಬ್ದ ಅವನ ಕಿವಿಗೆ ಅಪ್ಪಳಿಸ್ತಾ ಇರುತ್ತೆ. ಆದರೆ ಇದು ಆ ಊರಿನ ಜನಗಳಿಗೆ ಪ್ರತಿ ತಿಂಗಳು ನಡೆಯುವಂಥ ಘಟನೆ ಆಗಿರುತ್ತೆ. ಹತಾಶನಾದ ಅಶೋಕ ಅಲ್ಲೇ ಕೂತ್ಕೋತಾನೆ. ಆಗ ಅವನಿಗೆ ಯಾವುದೋ ಒಂದು ಶಕ್ತಿ ತನ್ನನ್ನು ತಾನೇ ಆ ರೈಲ್ವೆ ಸ್ಟೇಷನ್ ಹತ್ರ ಕರೆದುಕೊಂಡು ಹಾಗೆ ಆಗುತ್ತೆ. ಈಗ ಅಶೋಕ ಯಾರ ಮಾತನ್ನು ಸಹ ಕೇಳ್ತಾ ಇಲ್ಲ. ಸೀದಾ ರೈಲ್ವೆ ಸ್ಟೇಷನ್ ಮತ್ತು ಆ ಬೋಗಿ ಏನಿರುತ್ತೋ ಬೆಂಕಿ ಎತ್ಕೊಂಡು ಉರಿತಾ ಇರುತ್ತೋ ಅದರ ಕಡೆನೇ ಹೋಗ್ತಾ ಇದ್ದಾನೆ. ಅಶೋಕ ತನ್ನ ಬ್ಯಾಗ್ನ ಆ ಬೆಂಚ್ ಮೇಲೆ ಬಿಟ್ಟು ಆ ಬಾಗಿಲು ಬಳಿ ಹೋಗ್ತಾನೆ. ಆ ಬಾಗಿಲ ಬಳಿ ಹೋಗ್ತಾ ಇದ್ದಂತೆ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಕೈ ಆ ಬೆಂಕಿಯಿಂದ ಹೊರಗಡೆ ಬಂದು ಅವನ ಕೈಯನ್ನು ಹಿಡಿದು ಒಳಗಡೆ ಚೆಲ್ಕೊಳ್ಳುತ್ತೆ. ರೈಲಿನ ಒಳಗಡೆ ಹೋದ ತಕ್ಷಣವೇ ರೈಲಿನ ಬಾಗಿಲುಗಳು ತಾನೇ ಲಾಕ್ ಆಗ್ತವೆ. ಅಶೋಕ್ ಒಳಗಡೆಯಿಂದ ನೋಡಿದ್ರೆ ಅವನಿಗೆ ಯಾವುದೇ ಬೆಂಕಿ ಸಹ ಕಾಣ್ತಾ ಇಲ್ಲ. ಇವಾಗ ಕಾಣ್ತಾ ಇರೋದು ಬರೀ ಅಸ್ಥಿ ಪಂಜರಗಳು ಮಾತ್ರ. ಒಂದೊಂದು ಸೀಟ್ನಲ್ಲಿ ಅಸ್ಥಿ ಪಂಜರಗಳು ನಾರ್ಮಲ್ ಆಗಿ ಕುಳಿತುಕೊಂಡಿವೆ. ಆ ಮುದುಕ ಅಲ್ಲಿ ನೋಡಿದ್ನಲ್ಲ, ಆ ಮುದುಕ ಇಲ್ಲಿ ಕಾಣಿಸ್ತಾ ಇದ್ದಾನೆ. ತನ್ನ ಚರ್ಮ ಸುಲಿದು ಹೋಗಿ ಒಬ್ಬ ಅಸ್ಥಿ ಪಂಜರದಲ್ಲಿ ಯಾವ ಥರ ಕೂತ್ಕೊಂಡಿರ್ತಾನೋ ಆ ರೀತಿಯ ಮುದುಕ ಕಾಣಿಸ್ತಾ ಇದ್ದಾನೆ. ಅಲ್ಲಿರುವ ಅಸ್ಥಿ ಪಂಜರಗಳ ಮೂಳೆಗಳು ಹೇಳ್ತವೆ, ಅಶೋಕ ನೀನು ಇವಾಗ ನಮ್ಮ ಜೊತೆ ಮೂಳೆಯಾಗಿ ಸೇರ್ಕೊಂಡಿದೀಯಾ, ನೀನು ನಮ್ಮ ಜೊತೆ ಇರಬೇಕು ಇನ್ನು ಅಂತ ಹೇಳ್ತಾ ಇದ್ದಾವೆ. ಇದನ್ನೆಲ್ಲ ಕೇಳಿದ ಅಶೋಕನಿಗೆ ಏನಾಗ್ತಾ ಇದೆ ಇಲ್ಲ ಅಂತಲೇ ಗೊತ್ತಾಗಲ್ಲ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗಿ ಆ ಬೆಂಕಿಯಲ್ಲೇ ಸುಟ್ಟೋಗ್ತಾನೆ. ನಿಮಗೆ ಮೊದಲೇ ಹೇಳಿದ್ದೆ, ಆ ಹಳ್ಳಿಯ ಜನರಿಗೆ ಇದು ಎವ್ರಿ ತಿಂಗಳು ನಡೆಯುವಂಥ ಘಟನೆ ಆಗಿರುತ್ತೆ. ಅದಕ್ಕೆ ಅವರು ಅಶೋಕ ಎಷ್ಟೇ ಕೂಗಿದ್ರೂ ಬಾಗಿಲು ತೆಗೆಯಲ್ಲ ಮತ್ತು ಕಿಟಕಿ ಸಹ ತೆಗೆಯಲ್ಲ. ಏನಕ್ಕೆ ಅಂತಂದರೆ ಈ ಕತೆ ಹಿಂದಿರೋ ಒಂದು ಕರಾಳ ಇತಿಹಾಸವಿದೆ. ಏನಂದರೆ 1931ರಲ್ಲಿ ಭಾರತದಲ್ಲಿ ಕ್ರಾಂತಿಕಾರಿಗಳ ಹೋರಾಟ ಜರುಗಿರುತ್ತೆ. ಬ್ರಿಟಿಷರು ಸ್ವತಂತ್ರ ಹೋರಾಟಗಾರರು ಪ್ರಯಾಣಿಸುತ್ತಿದ್ದ ರೈಲಿಗೆ ಬೆಂಕಿ ಹಚ್ಚಿ ಬೀಳುತ್ತೆ. ಆ ರೈಲು ಈ ಕಂಕಾಲಗಡದ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತಿತ್ತು. ಅದರಲ್ಲಿ ಬರೋಬ್ಬರಿ 1300 ಜನ ಸಜೀವ ದಹನವಾಗಿದ್ದರು. ಅಂದಿನಿಂದ ಆ 1300 ಜನ ಆತ್ಮಗಳು ಈ ಊರನ್ನು ಬಿಟ್ಟು ಹೋಗಿಲ್ಲ. ಪ್ರತಿ ತಿಂಗಳು 13ನೇ ತಾರೀಕು ಅವು ಹೊಸ ಬಲಿಯನ್ನು ತೆಗೆದುಕೊಳ್ಳುತ್ತವೆ. ಆ ಊರಿಗೆ ಯಾರೇ ಹೊಸದಾಗಿ ಬಂದರೂ ಆ ರೈಲ್ವೆ ಸ್ಟೇಷನ್ ಹತ್ರ ಅವ್ರನ್ನ ಬಿಡಲ್ಲ. ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡಿ ಅವ್ರನ್ನ ಇಳಿಸ್ಕೋತಾರೆ. ಇದೇ ದೃಷ್ಟಿಯಿಂದನೇ ಅವರು ಆ ಬಾಗಿಲನ್ನ ತೆಗಿಲಿಲ್ಲ. ಯಾರು ಆ ಬಾಗಿಲನ್ನ ತೆಗಿತಾರೋ ಅವರು ಕೂಡ ಆವತ್ತು ಬಲಿಯಾಗ್ತಾರೆ. ಮರುದಿನ 14ನೇ ತಾರೀಕು ಬೆಳಗ್ಗೆ ಹಳ್ಳಿಯವರು ಸ್ಟೇಷನ್ಗೆ ಹೋದಾಗ ಅಶೋಕ ಅಲ್ಲಿರಲಿಲ್ಲ. ಅವನ ಬ್ಯಾಗ್ ಮಾತ್ರ ಬೆಂಚ್ ಮೇಲೆ ಬಿದ್ದಿತ್ತು. ಪಕ್ಕದಲ್ಲಿದ್ದ ಒಂದು ಹಳೆಯ ಪಾಳು ಬಿದ್ದ ಮನೆಯ ಮುಂದೆ ಅವನ 2 ಶೂಗಳು ಪತ್ತೆಯಾಗಿದ್ದು. ಅಶೋಕ ಇವತ್ತಿಗೂ ಸಿಕ್ಕಿಲ್ಲ. ಅವನು 1300 ಆತ್ಮಗಳ ಗುಂಪಲ್ಲಿ ಸೇರಿದವನೇ ಅಥವಾ ಅವನನ್ನು ಆತ್ಮಗಳು ಬಲಿ ಪಡೆದವು ಯಾರಿಗೂ ಸಹ ಗೊತ್ತಿಲ್ಲ. ಗೆಳೆಯರೇ, ನಾವು ಎಷ್ಟೋ ಸರಿ ವಿಜ್ಞಾನ ಬಗ್ಗೆ ಮಾತಾಡುತ್ತೇವೆ, ಆದರೆ ನಮ್ಮ ತರ್ಕಕ್ಕೆ ನಿಲುಕದ ಎಷ್ಟೋ ಶಕ್ತಿಗಳು ಇಂದಿಗೂ ಇಂತಹ ನಿಗೂಢ ಜಾಗಗಳಲ್ಲಿ ಅಡಗಿವೆ. ನೀವು ಎಂದಾದರೂ ಇಂಥ ಜಾಗಕ್ಕೆ ಹೋಗಿದ್ದೀರಾ? ನಿಮ್ಮ ಅನುಭವ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ಶುಭರಾತ್ರಿ. ನನ್ನ ಶಬ್ದ ಇಲ್ಲಿ ಬಂತು, ನೀವು